ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿದಂತಹ ಕೆಲವು ಶಿಕ್ಷಕರು ಮೆಸೇಜ್ ಮಾಡಿದ್ರು. ಮ್ಯಾಮ್, ನಾವು ಹೊಸದಾಗಿ ಈ ಒಂದು ಶಿಕ್ಷಕ ವೃತ್ತಿಗೆ ಬಂದಿದ್ದೀವಿ. ಹಾಗಾಗಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಯಾವ ರೆಕಾರ್ಡ್ಸ್ ನಾವು ಮೇಂಟೈನ್ ಮಾಡಬೇಕು ಅನ್ನುವಂಥ ಮಾಹಿತಿ ನಮಗೆ ಇಲ್ಲ. ಹಾಗಾಗಿ ಈ ವಿಷಯದ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತ. ನನಗೂ ಕೂಡ ತುಂಬಾ ದಿನದಿಂದ ಅನಿಸ್ತಾ ಇತ್ತು, ಶಿಕ್ಷಕರು ಶಾಲೆಗಳಲ್ಲಿ ಯಾವ ರೀತಿಯಾದಂತಹ ಒಂದು ರೆಕಾರ್ಡ್ಸ್ನ ಮೇಂಟೈನ್ ಮಾಡಿದ್ರೆ ಅವರ ಒಂದು ಕೆಲಸ ತುಂಬಾ ಆರ್ಗನೈಸ್ಡ್ ಆಗಿ ತುಂಬಾ ಸುಸೂತ್ರವಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಶಿಕ್ಷಕರು ಶಾಲೆಗಳಲ್ಲಿ ಹಲವಾರು ರೀತಿಯಾದಂತಹ ರೆಕಾರ್ಡ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಈ ರೆಕಾರ್ಡ್ಸ್ ಮೇಂಟೈನ್ ಮಾಡೋದ್ರಿಂದ ಅವರ ಕೆಲಸ ಕಾರ್ಯಗಳು ತುಂಬಾ ಸುಗಮವಾಗಿ, ಸುಸೂತ್ರವಾಗಿ, ತುಂಬಾ ಆರ್ಗನೈಸ್ಡ್ ಅಂದ್ರೆ ತುಂಬಾ ವ್ಯವಸ್ಥಿತ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಆ ರೆಕಾರ್ಡ್ಸ್ಗಳು ಯಾವ್ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಶಿಕ್ಷಕರು ಯಾವ ರೆಕಾರ್ಡ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ ಅಂತ ಒಂದು ಚಿಕ್ಕದಾದಂತಹ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಸೊ ಸ್ಲೈಡ್ ಶೋ ಮೂಲಕ ನಿಮಗೆ ಯಾವ್ಯಾವ ರೆಕಾರ್ಡ್ಸ್ನ ಟೀಚರ್ಸ್ ಮೇಂಟೈನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಗಮನಿಸಿ. ಮೊದಲನೇದಾಗಿ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಶಾಲೆಗಳಲ್ಲಿ ಎಲ್ಲಾ ಶಿಕ್ಷಕರು ಮೇಂಟೈನ್ ಮಾಡಬೇಕಾಗಿರುವಂತಹ ಕೆಲವೊಂದು ರೆಕಾರ್ಡ್ಸ್ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇದು ಹಾಜರಾತಿ ಪುಸ್ತಕ ಅಥವಾ ನಾವು ಅಟೆಂಡೆನ್ಸ್ ರಿಜಿಸ್ಟರ್ ಅಂತ ಹೇಳ್ತೀವಿ. ಇದು ನೀವು ಯಾವ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆ ಶಾಲೆಗಳಲ್ಲಿ ಕೊಟ್ಟಂತಹ ಫಾರ್ಮ್ಯಾಟ್ ಪ್ರಕಾರವಾಗಿ ನೀವೊಂದು ಅಟೆಂಡೆನ್ಸ್ ರಿಜಿಸ್ಟರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ಎರಡನೇದಾಗಿ ಲೆಸನ್ ಪ್ಲಾನ್ಸ್ ಆಗಿರ್ಬೋದು, ನೋಟ್ಸ್ ಆಫ್ ಲೆಸನ್ ಆಗಿರ್ಬೋದು. ಇದು ಕೂಡ ನಿಮ್ಮ ಶಾಲೆಗಳು ಯಾವ ರೀತಿ ಈ ಒಂದು ಫಾರ್ಮ್ಯಾಟ್ಸ್ನ ಕೊಟ್ಟಿದ್ದಾರೆ, ಯಾವ ರೀತಿ ನಿಮಗೆ ಲೆಸನ್ ಪ್ಲಾನ್ ಬರೀಲಿಕ್ಕೆ ಹೇಳಿದ್ದಾರೆ ಅಥವಾ ನೋಟ್ಸ್ ಆಫ್ ಲೆಸನ್ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ, ಅದರ ಪ್ರಕಾರ ನೀವು ಇದನ್ನ ಮಾಡ್ಕೊಂಡು ಹೋಗಿ. ಕೆಲವು ಶಾಲೆಗಳಲ್ಲಿ ತುಂಬಾ ಬ್ರೀಫ್ ಆಗಿ ಲೆಸನ್ ಪ್ಲಾನ್ನ ಬರೆಸ್ತಾರೆ, ಆದರೆ ಕೆಲವು ಶಾಲೆಗಳಲ್ಲಿ ತುಂಬಾ ಲೆಂದಿಯಾಗಿ ಬರೆಸ್ತಾರೆ. ಸೊ ಹಾಗಾಗಿ ನಿಮ್ಮ ಶಾಲೆಗಳಲ್ಲಿ ಯಾವ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಈ ಒಂದು ಲೆಸನ್ ಪ್ಲಾನ್ ಅಥವಾ ನೋಟ್ಸ್ ಆಫ್ ಲೆಸನ್ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಮೂರನೇದು ಮಾರ್ಕ್ಸ್ ರಿಜಿಸ್ಟರ್. ಮಾರ್ಕ್ಸ್ ರಿಜಿಸ್ಟರ್ಗೂ ಕೂಡ ಪ್ರತಿಯೊಂದು ಶಾಲೆಯಲ್ಲಿ ಅವರದೇ ಆದ ಒಂದು ಫಾರ್ಮ್ಯಾಟ್ ಇರುತ್ತೆ. ಅದ್ರ ಪ್ರಕಾರ ನೀವೇನ್ ಮಾಡ್ಬೇಕಾಗತ್ತೆ, ಮಾರ್ಕ್ಸ್ ರಿಜಿಸ್ಟರ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಆಮೇಲೆ ನಾಲ್ಕನೇದಾಗಿ ಶಿಕ್ಷಕರ ಹತ್ರ ಮುಖ್ಯವಾಗಿ ಇರಬೇಕಾಗಿರುವಂತಹದ್ದು ಜನರಲ್ ಟೈಮ್ ಟೇಬಲ್. ಅಂದ್ರೆ ಪೂರ್ತಿ ಶಾಲೆಯ ಒಂದು ಟೈಮ್ ಟೇಬಲ್ ನಿಮ್ಮ ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೋಬೇಕು. ಹಾಗೇನೆ ಇಂಡಿವಿಜುವಲ್ ಟೈಮ್ ಟೇಬಲ್ ಅಂತ ಇರುತ್ತೆ. ಅಂದ್ರೆ ನಿಮಗೆ ಸಂಬಂಧಪಟ್ಟಂತ ಒಂದು ಟೈಮ್ ಟೇಬಲ್ ನ ನೀವು ಅದರಿಂದ ಮಾಡ್ಕೋಬೇಕಾಗುತ್ತೆ. ನಂತರ ಹೋಮ್‌ವರ್ಕ್ ಟೈಮ್ ಟೇಬಲ್ ಅಂದ್ರೆ ಪ್ರತಿಯೊಂದು ಶಾಲೆಯಲ್ಲಿಯೂ ಒಂದು ಹೋಮ್‌ವರ್ಕ್ ಟೈಮ್ ಟೇಬಲ್ ಅಂತ ಇರುತ್ತೆ. ಯೂನಿಟ್ ಟೆಸ್ಟ್ ಟೈಮ್ ಟೇಬಲ್ ಅಂತ ಇರುತ್ತೆ. ಈ ಎರಡರ ಒಂದು ಕಾಪಿಯನ್ನು ಕೂಡ ನೀವು ಇಟ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಯಾವಾಗ ಹೋಮ್‌ವರ್ಕ್ ಕೊಡಬೇಕು, ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಹೋಮ್‌ವರ್ಕ್ ಒಟ್ಟಿಗೆ ಕೊಡ್ಲಿಕ್ಕಾಗೋದಿಲ್ಲ, ಒಂದೇ ದಿನ ಕೊಡ್ಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದಕ್ಕೂ ಕೂಡ ಟೈಮ್ ಟೇಬಲ್ ಮಾಡಿರ್ತಾರೆ. ಒಂದೊಂದು ಸಬ್ಜೆಕ್ಟ್‌ಗೆ ಒಂದೊಂದು ದಿನ ಅಂತ ಇರುತ್ತೆ. ಸೊ ಹಾಗಾಗಿ ಹೋಮ್‌ವರ್ಕ್ ಟೈಮ್ ಟೇಬಲ್ ಮತ್ತೆ ಯುಟಿ ಟೈಮ್ ಟೇಬಲ್ ನಿಮ್ಮ ಹತ್ರ ಇರಬೇಕು. ಇದರ ಹೊರತಾಗಿ ಇನ್ನೂ ಕೆಲವು ಇಂಪಾರ್ಟೆಂಟ್ ರೆಕಾರ್ಡ್ಸ್‌ನ ಆಸ್ ಎ ಟೀಚರ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಡೈಲಿ ಲಾಗ್ ಬುಕ್ ಫಾರ್ ಟೀಚರ್ಸ್. ಡೈಲಿ ಲಾಗ್ ಬುಕ್ ಫಾರ್ ಟೀಚರ್ಸ್ ಅಂದ್ರೆ ಇದು ನಾವು ದೈನಂದಿನ ಏನು ಕೆಲಸ ಕಾರ್ಯಗಳನ್ನ ಶಾಲೆಗಳಲ್ಲಿ ಮಾಡ್ತೀವಿ ಅದರ ಒಂದು ರೆಕಾರ್ಡ್‌ನ ನಾವು ಮೇಂಟೈನ್ ಮಾಡಬೇಕು. ಇದನ್ನ ನಾವು ಮೇಂಟೈನ್ ಮಾಡೋದ್ರಿಂದ ನಾವು ಯಾವ ದಿನ ಯಾವ ಕ್ಲಾಸಲ್ಲಿ ಯಾವ ಪಾಠವನ್ನ ಮಾಡಿದೀವಿ, ಕ್ಲಾಸ್ ವರ್ಕ್ ಕೊಟ್ಟಿದೀವಾ, ಹೋಮ್‌ವರ್ಕ್ ಕೊಟ್ಟಿದೀವಾ ಅಥವಾ ಯುಟಿ ಕಂಡಕ್ಟ್ ಮಾಡಿದೀವಾ ಅಥವಾ ಎಫ್ಎ ಆಕ್ಟಿವಿಟೀಸ್ ಕೊಟ್ಟಿದೀವಾ, ಇದೆಲ್ಲ ಒಂದು ಇನ್ಫಾರ್ಮೇಷನ್ ಈ ಒಂದು ಡೈಲಿ ಲಾಗ್ ಬುಕ್ ಇಂದ ಸಿಗುತ್ತೆ. ಕೆಲವೊಂದು ಶಾಲೆಗಳಲ್ಲಿ ಇದನ್ನ ಶಾಲೆಯವರೇ ಪ್ರೊವೈಡ್ ಮಾಡ್ತಾರೆ. ಮಾಡಿಲ್ಲ ಅಂತಂದ್ರೆ ನೀವು ಇಂಡಿವಿಜುವಲ್ ಆಗಿ ಇದೊಂದು ರೆಕಾರ್ಡ್‌ನ ನಿಮಗೋಸ್ಕರ ಮೇಂಟೈನ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಚೆಕ್ ಲಿಸ್ಟ್ ಫಾರ್ ಸ್ಟೂಡೆಂಟ್ಸ್ ವರ್ಕ್. ಅಂದ್ರೆ ನಾವು ಮಕ್ಕಳಿಗೆ ಹಲವಾರು ರೀತಿಯಾದಂತಹ ಒಂದು ಕಾರ್ಯಗಳನ್ನ ಕೊಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಕ್ಲಾಸ್ ವರ್ಕ್ ಕೊಟ್ಟಿರ್ತೀವಿ, ಬರ್ಕೊಂಡು ಬಂದು ಸಬ್ಮಿಷನ್ ಮಾಡಿ ಅಂತ ಹೇಳಿರ್ತೀವಿ. ಹೋಮ್‌ವರ್ಕ್ ಕೊಟ್ಟಿರ್ತೀವಿ, ಸಬ್ಮಿಷನ್ ಮಾಡಿ ಅಂತ ಹೇಳಿರ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ಯಾವ ಮಕ್ಕಳು ನಮಗೆ ಕ್ಲಾಸ್ ವರ್ಕ್ ಸಬ್ಮಿಷನ್ ಮಾಡಿದ್ದಾರೆ, ಯಾವ ಮಕ್ಕಳು ಹೋಮ್‌ವರ್ಕ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ತರಗತಿಗಳಲ್ಲಿ 30-40 ಸ್ಟೂಡೆಂಟ್ಸ್ ಇದ್ದಾಗ ಎಷ್ಟು ಕ್ಲಾಸ್ ವರ್ಕ್ಸ್ ಬಂದಿದೆ, 40 ಸ್ಟೂಡೆಂಟ್ಸ್ ಅಲ್ಲಿ 30 ಕ್ಲಾಸ್ ವರ್ಕ್ಸ್ ಕರೆಕ್ಷನ್ ಬಂದಿದೆ ಅಂತ ಗೊತ್ತಿರುತ್ತೆ. ಆದ್ರೆ ಯಾವ ವಿದ್ಯಾರ್ಥಿ ಕ್ಲಾಸ್ ವರ್ಕ್ ಕೊಟ್ಟಿಲ್ಲ ಅನ್ನೋದು ಮರ್ತೋಗ್ಬಿಡುತ್ತೆ. ಅವತ್ತಿನ ದಿನ ಜ್ಞಾಪಕ ಇದ್ರು, ಇನ್ನು ಒಂದೆರಡು ದಿನ ಆದ್ಮೇಲೆ ಮರ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಇದಕ್ಕೊಂದು ಚೆಕ್ ಲಿಸ್ಟ್ ಮಾಡಿಟ್ಕೊಂಡ್ರೆ ತುಂಬಾ ಸಹಾಯ ಆಗುತ್ತೆ. ಇಲ್ಲಿ ನಾನು ಕೊಟ್ಟಿರುವಂತಹ ಫಾರ್ಮ್ಯಾಟ್ ಅನ್ನೇ ನೀವು ಬಳಸಬೇಕು ಅಂತ ಏನಿಲ್ಲ. ಇದನ್ನ ನೀವು ಮಾಡಿಫೈ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಫಾರ್ಮ್ಯಾಟ್‌ನ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಮೂರನೇದಾಗಿ ಬಿಹೇವಿಯರಲ್ ರೆಕಾರ್ಡ್ಸ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಪೇರೆಂಟ್ ಟೀಚರ್ ಮೀಟಿಂಗ್ಸ್ ಅಲ್ಲಿ ಆಗಿರ್ಬಹುದು ಅಥವಾ ನೀವು ಅನೆಕ್ಡೋಟಲ್ ರೆಕಾರ್ಡ್‌ಗಳನ್ನ ಬರೆಯುವಂತಹ ಒಂದು ಸಂದರ್ಭದಲ್ಲಾಗಿರ್ಬಹುದು ಅಥವಾ ಒಬ್ಬ ವಿದ್ಯಾರ್ಥಿಯು ಹೇಗೆ ಅವನ ಒಂದು ಗುಣ ಸ್ವಭಾವ ಹೇಗೆ ಅನ್ನೋದನ್ನ ನೀವು ಹೇಳಬೇಕು ಅನ್ಬೇಕಾದ್ರೆ ಈ ಒಂದು ರೆಕಾರ್ಡ್ ತುಂಬಾನೇ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ಫಾರ್ಮ್ಯಾಟ್‌ನ ನೀವು ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಡೈಲಿ ಎಲ್ಲಾ ಸ್ಟೂಡೆಂಟ್ಸ್ ಬಗ್ಗೆ ಅವರ ಒಂದು ಬಿಹೇವಿಯರ್ ಬಗ್ಗೆ ನೀವು ಬರ್ಕೊಂಡು ಕೂತ್ಕೋಬೇಕಾಗಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಅನ್ಯೂಶುವಲ್ ಬಿಹೇವಿಯರ್ ತೋರಿಸ್ತಾರೆ. ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್, ಎಲ್ಲಾ ಮಕ್ಕಳು ಸ್ಪೋರ್ಟ್ಸ್ ಹೋಗಿರ್ತಾರೆ, ಯಾವುದೋ ಒಬ್ಬ ವಿದ್ಯಾರ್ಥಿ ಮಾತ್ರ ತರಗತಿನಲ್ಲಿ ಕೂತ್ಕೊಂಡು ಒಂದು ಪುಸ್ತಕ ಓದ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ.
ಆಗ ನಿಮ್ಗನ್ಸುತ್ತೆ ಇದು ಒಂದು ರೀತಿಯಾದಂತಹ ಒಂದು ಅನ್ಯೂಶುವಲ್ ಬಿಹೇವಿಯರ್, ಅದನ್ನ ನೋಟ್ ಮಾಡ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಗೆ ಏನೋ ಸಹಾಯ ಮಾಡ್ತಾ ಇರ್ತಾರೆ, ಅದನ್ನ ಬರ್ಕೊಳ್ಳಿ. ಈ ರೀತಿಯಾದಂತಹ ಒಂದು ಬಿಹೇವಿಯರಲ್ ರೆಕಾರ್ಡ್ಸ್ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ಆ ವಿದ್ಯಾರ್ಥಿಯ ಬಿಹೇವಿಯರ್ ಬಗ್ಗೆ ಅರ್ಥ ಆಗುತ್ತೆ. ಇನ್ನು 4ನೇದು ಪೇರೆಂಟ್ಸ್ ಇಂಟರಾಕ್ಷನ್ ರೆಕಾರ್ಡ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ನಾವು ಪೇರೆಂಟ್ಸ್‌ನ ಶಾಲೆಗೆ ಕರೆದಿರ್ತೀವಿ, ಏನೋ ಮಾತಾಡಬೇಕು ವಿದ್ಯಾರ್ಥಿಯ ಬಗ್ಗೆ ಅಂತ, ಅಥವಾ ಕೆಲವೊಮ್ಮೆ ಪೇರೆಂಟ್ಸೇ ಬಂದು ನಮ್ಮನ್ನ ಮೀಟ್ ಮಾಡಿರ್ತಾರೆ. ಹಾಗಾಗಿ ಈ ಒಂದು ಪೇರೆಂಟ್ಸ್ ಇಂಟರಾಕ್ಷನ್ ರೆಕಾರ್ಡ್‌ನ ನಾವು ಮೇಂಟೈನ್ ಮಾಡ್ಕೊಂಡ್ರೆ, ಯಾವ ಪೋಷಕರು ಯಾವಾಗ ಬಂದು ಯಾವ ವಿದ್ಯಾರ್ಥಿಯ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ರು, ಆಮೇಲೆ ಪರ್ಪಸ್ ಆಫ್ ಮೀಟಿಂಗ್ ಏನಿತ್ತು, ಪರ್ಪಸ್ ಆಫ್ ವಿಸಿಟ್ ಏನಿತ್ತು ಅನ್ನೋದನ್ನ ನಾವು ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಬರ್ಕೊಂಡಾಗ, ಹಾಗೇನೆ ಪೇರೆಂಟ್ಸ್ ಸಿಗ್ನೇಚರ್ ತೆಗೆದುಕೊಂಡಾಗ ಇದರಿಂದ ಏನಾಗುತ್ತೆ, ಒಂದು ಕಮ್ಯುನಿಕೇಷನ್‌ಗೆ ಒಂದು ದಾಖಲೆ ನಮ್ಮ ಹತ್ರ ಇರುತ್ತೆ. ನೆಕ್ಸ್ಟ್ ಸ್ಟಾಫ್ ಮೀಟಿಂಗ್ಸು, ಇದರಲ್ಲಿ ಮಿನಿಟ್ಸ್ ಆಫ್ ಮೀಟಿಂಗ್ ಬುಕ್‌ನ ಒಂದು ಮೇಂಟೈನ್ ಮಾಡಬೇಕಾಗುತ್ತೆ. ಹಲವಾರು ಬಾರಿ ಶಾಲೆಗಳಲ್ಲಿ ತಿಂಗಳಿಗೊಂದು ಸರಿನೋ, 2 ಸರಿನೋ, 3 ಸರಿನೋ ಸ್ಟಾಫ್ ಮೀಟಿಂಗ್ ಅಂತ ಮಾಡ್ತಾರೆ. ಇದರಲ್ಲಿ ಪ್ರಿನ್ಸಿಪಲ್ ಕೆಲವೊಂದು ನಿಮಗೆ ಇನ್ಸ್ಟ್ರಕ್ಷನ್ಸ್‌ನ ಕೊಟ್ಟಿರ್ಬೋದು, ಕೆಲವೊಂದು ವಿಷಯಗಳ ಬಗ್ಗೆ ಡಿಸ್ಕಷನ್ ಆಗಿರ್ಬೋದು. ನೀವು ಎಲ್ಲಿಯೂ ಇದ್ರ ಬಗ್ಗೆ ಏನೂ ನೋಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಕಾಲಕ್ರಮೇಣ ಅದೆಲ್ಲ ಮರ್ತೋಗ್ಬಿಡುತ್ತೆ. ಆಮೇಲೆ ನಿಮ್ಮನ್ನ ಕರೆದು ನಾನು ಮೀಟಿಂಗಲ್ಲಿ ಹೇಳಿದ್ದೆ, ಯಾಕೆ ಈ ಕೆಲಸವನ್ನ ಮಾಡಿಲ್ಲ ಅಂತಂದಾಗ, ಆಗ ಒಂದು ರೀತಿಯಾದಂತಹ ಒಂದು ಮುಜುಗರದ ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ. ಸೊ ಹಾಗಾಗಿ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಯಾವಾಗ ಸ್ಟಾಫ್ ಮೀಟಿಂಗ್ ಆಯ್ತು, ಅಜೆಂಡಾ ಏನಿತ್ತು, ಹಾಗೇನೆ ಆ ಒಂದು ಮೀಟಿಂಗ್ ಅಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಧಾರಗಳಾಗಿರ್ಬೋದು, ಒಂದು ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಅದನ್ನ ನೀವು ಬರ್ಕೊಂಡ್ರೆ ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ. ಇದನ್ನ ಹೊರತುಪಡಿಸಿ ಇನ್ನೂ ಕೆಲವೊಂದು ರೆಕಾರ್ಡ್ಸ್ ಇದೆ. ಇದನ್ನ ನೀವು ಮೇಂಟೈನ್ ಮಾಡಿದ್ರೆ ತುಂಬಾನೇ ಸಹಾಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಕ್ವೆಶ್ಚನ್ ಬ್ಯಾಂಕ್ ಫೈಲ್, ಅಂದ್ರೆ ಚಾಪ್ಟರ್ ವೈಸ್ ಕ್ವೆಶ್ಚನ್ ಬ್ಯಾಂಕ್ ಫೈಲ್ ಅನ್ನ ನೀವು ಮೇಂಟೈನ್ ಮಾಡೋದ್ರಿಂದ ತುಂಬಾನೇ ಸಹಾಯ ಆಗುತ್ತೆ. ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಈ ಒಂದು ಕ್ವೆಶ್ಚನ್ ಬ್ಯಾಂಕ್ ಅನ್ನ ಯಾವ ರೀತಿ ನಾವು ವಿದ್ಯಾರ್ಥಿಗಳ ಸಹಾಯದಿಂದ ನಾವು ತಯಾರಿಸಬಹುದು ಅನ್ನೋದನ್ನ ನಾನು ಹೇಳಿದ್ದೀನಿ. ದಯವಿಟ್ಟು ಆ ವಿಡಿಯೋನ ವಾಚ್ ಮಾಡಿ. ನನ್ನ ಚಾನಲ್ಗೆ ಹೋಗಿ ಆ ವಿಡಿಯೋ ಇದೆ. ಹಾಗೇನೆ ಒಂದು ಕ್ವೆಶ್ಚನ್ ಪೇಪರ್ಸ್ ನಾವೇನೇನು ತಯಾರು ಮಾಡಿದೀವಿ ಅದರ ಒಂದು ಫೈಲ್ ಇರ್ಬೇಕು ನಮ್ಮ ಹತ್ರ. ಹಾಗೇನೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಕೂಡ ಒಂದು ಫೈಲ್ ಅನ್ನ ನಾವು ಇಟ್ಕೊಂಡಾಗ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ರಿವಿಷನ್ ಟೈಮಲ್ಲಿ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ, ಟೆಸ್ಟ್ ಹತ್ರ ಬರ್ತಾ ಇದೆ ಅನ್ಬೇಕಾದ್ರೆ ನಾವು ರಿವಿಷನ್ ಟೆಸ್ಟ್‌ಗಳನ್ನ ಮಾಡ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಇನ್ನೊಂದು ಮುಖ್ಯವಾದಂತಹ ಒಂದು ಕೆಲಸ ಶಿಕ್ಷಕರು ಮಾಡಬೇಕು ಶಾಲೆಗೆ ಸೇರಿದ ತಕ್ಷಣ ಏನಂದ್ರೆ, ನಾನು ಪಾಠ ಮಾಡುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂಪನ್ಮೂಲಗಳು ಏನೆಲ್ಲ ಶಾಲೆಯಲ್ಲಿ ಸಿಗುತ್ತೆ ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೋಬೇಕು. ಇದನ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಪಾಠ ಮಾಡ್ಬೇಕಾದ್ರೆ ನಾವು ಎಲ್ಲಾ ಕಡೆ ಹೋಗಿ ಅಥವಾ ಇನ್ನೊಬ್ರನ್ನ ಕೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ಲ್ಯಾಬಲ್ಲಿ ನಮ್ಗೆ ಏನೇನ್ ಸಂಪನ್ಮೂಲಗಳು ಸಿಗುತ್ತೆ, ಲೈಬ್ರರಿನಲ್ಲಿ ಏನೇನ್ ಸಂಪನ್ಮೂಲಗಳು ಸಿಗುತ್ತೆ, ಈವನ್ ಸ್ಪೋರ್ಟ್ಸ್ ರೂಮ್ ಇಂದ ಏನೇನ್ ಸಂಪನ್ಮೂಲಗಳು ಸಿಗುತ್ತೆ, ಶಾಲಾ ಪರಿಸರದಲ್ಲಿಯೇ ನಮ್ಗೆ ಹಲವಾರು ರೀತಿಯಾದಂತಹ ಒಂದು ಟೀಚಿಂಗ್ ಏಡ್ಸ್ ಕೂಡ ನಮ್ಗೆ ಸಿಗ್ಬಹುದು, ಅಥವಾ ಸಂಪನ್ಮೂಲಗಳು ಕೂಡ ನಮ್ಗೆ ಸಿಗ್ಬಹುದು. ಸೊ ಏನೆಲ್ಲ ಅವೈಲಬಲ್ ಇದೆ ಅನ್ನೋದನ್ನ ನಾವು ಲಿಸ್ಟ್ ಮಾಡ್ಕೊಂಡ್ರೆ ತುಂಬಾನೇ ಉತ್ತಮ. ಹಾಗೆ ಆ ಒಂದು ಲಿಸ್ಟ್ ಅನ್ನ ಕೂಡ ನಿಮ್ಮ ಒಂದು ಫೈಲ್ ಅಲ್ಲಿ ಹಾಕೊಳ್ಳಿ. ಅದರ ಜೊತೆಗೆ ಇನ್ನು ಯಾವ ಸಂಪನ್ಮೂಲಗಳ ಅಗತ್ಯತೆ ನಿಮ್ಗೆ ಇದೆ ಅನ್ನೋದು ಕೂಡ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವು ಸಾರಿ ನಿಮ್ ಪ್ರಿನ್ಸಿಪಲ್ ಕರೆದ್ಬಿಟ್ಟು ಹೇಳ್ತಾರೆ, ನಿಮ್ಮ ಸಬ್ಜೆಕ್ಟ್ ಅನ್ನ ಪಾಠ ಮಾಡ್ಲಿಕ್ಕೆ ನಿಮ್ಗೆ ಏನೇನೆಲ್ಲ ಟೀಚಿಂಗ್ ಏಡ್ಸ್ ಬೇಕು ಅಥವಾ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಒಂದು ಲಿಸ್ಟ್ ಮಾಡ್ಕೊಡಿ ಅಂತ ಕೇಳ್ತಾರೆ. ನೀವು ಈ ರೀತಿ ಮೊದಲನೇ ಲಿಸ್ಟ್ ಮಾಡ್ಕೊಂಡಿದ್ರೆ ನೀವು ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ, ನಾವು ಯಾವ ತರಗತಿಗೆ ಪಾಠ ಮಾಡ್ತಾ ಇದೀವಿ ಆ ತರಗತಿಯ ವಿದ್ಯಾರ್ಥಿಗಳ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಲಿಸ್ಟ್ ನಮ್ಮ ಹತ್ರ ಇದ್ರೆ ತುಂಬಾನೇ ಉತ್ತಮ. ಇದರಿಂದ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ನಾವು ಪೇರೆಂಟ್ಸ್ ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಕೆಲವೊಮ್ಮೆ ಕೆಲವು ಶಿಕ್ಷಕರು ಆಬ್ಸೆಂಟ್ ಆದಾಗ ಇರುವಂತಹ ಶಿಕ್ಷಕರನ್ನ ಅಲಾಟ್ಮೆಂಟ್ ಕ್ಲಾಸಸ್ ಅಂತ ಕಳಿಸ್ತಾರೆ. ಆ ಅಲಾಟ್ಮೆಂಟ್ ಕ್ಲಾಸಸ್ ಅಲ್ಲಿ ಏನ್ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ಬೋದು ಅಂತ ಶಿಕ್ಷಕರಿಗೆ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ನೀವು ಮೊದಲೇ ಒಂದು ಲಿಸ್ಟ್ ಮಾಡ್ಕೊಂಡಿದ್ರೆ ರ್ಯಾಂಡಮ್ ಆಗಿ 2-3 ಆಕ್ಟಿವಿಟಿನ ಪಿಕ್ ಮಾಡಿಬಿಟ್ಟು ನೀವು ಕ್ಲಾಸ್ ಅಲ್ಲಿ ಕಂಡಕ್ಟ್ ಮಾಡಬಹುದು. ಇದರಿಂದ ಮಕ್ಕಳು ಕೂಡ ಎಂಗೇಜ್ ಆಗಿರ್ತಾರೆ, ಅವರು ಕೂಡ ಏನಾದರೂ ಒಂದು ಹೊಸ ವಿಷಯವನ್ನ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೇನೆ ನಿಮ್ಗೆ ಯಾವ್ಯಾವ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿರ್ತಾರೆ ಶಾಲೆನಲ್ಲಿ, ಅದರ ಪ್ರಕಾರ ನೀವು ರೆಕಾರ್ಡ್ಸ್ ನ ಮೇಂಟೈನ್ ಮಾಡಬೇಕಾಗತ್ತೆ. ಇವಿಷ್ಟು ಬೇಸಿಕ್ ಆಗಿ ಮೇಂಟೈನ್ ಮಾಡಬೇಕಾಗಿರುವಂತಹ ರೆಕಾರ್ಡ್ಸ್. ಇದನ್ನ ನೀವು ಮೇಂಟೈನ್ ಮಾಡಿದ್ರೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ನೀವು ವ್ಯವಸ್ಥಿತವಾಗಿ ಸುಗಮವಾಗಿ ನೀವು ಮಾಡ್ಕೊಂಡು ಹೋಗ್ಲಿಕ್ಕೆ ನಿಮ್ಗೆ ಸಹಾಯ ಆಗುತ್ತೆ. ನೀವು ಸ್ಟೂಡೆಂಟ್ಸ್‌ನ ಫಾಲೋ ಅಪ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಏನ್ ಆಕ್ಟಿವಿಟೀಸ್ ಇದೆ ಅದರ ಒಂದು ರೆಕಾರ್ಡ್‌ನು ಕೂಡ ನೀವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋದಿಂದ ನಿಮ್ಗೇನಾದರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.